ಜುಲೈ 14ನೇ ತಾರೀಕು ಶುಭಾಂಶು ಶುಕ್ಲ ಸೇರಿದಂತೆ ಒಟ್ಟು 4 ಜನ ಭೂಮಿಗೆ ವಾಪಸ್ ಬರ್ತಾ ಇದ್ದಾರೆ ಅನ್ನುವಂತಹ ಒಂದು ಬಿಗ್ ಅಪ್ಡೇಟ್ ಈಗ ಬಾಹ್ಯಾಕಾಶದಲ್ಲಿ ಇರ್ತಾ ಇದೆ. ಆಕ್ಸಿಯಂ 4 ಮಿಷನ್ ಭಾಗವಾಗಿ ISSಗೆ ಶುಭಾಂಶು ಶುಕ್ಲ ಜೊತೆಗೆ 3 ಜನ ಗಗನಯಾತ್ರಿಗಳು ತೆರಳಿದ್ರು. ಈಗ ಅವರು ವಾಪಸ್ ಬರುವ ದಿನಾಂಕ ನಿಗದಿಯಾಗಿದೆ. ವಿವಿಧ ಅಧ್ಯಯನಕ್ಕೆ ತೆರಳಿದ್ರು ಶುಭಾಂಶು ಶುಕ್ಲ ಆ್ಯಂಡ್ ಟೀಮ್. 14 ದಿನಗಳ ಬಳಿಕ ಭಾರತೀಯ ಸೇರಿದಂತೆ ಒಟ್ಟು 4 ಜನ ವಾಪಸ್ ಭೂಮಿಗೆ ಬರ್ತಾ ಇದ್ದಾರೆ. ಇನ್ನು ಜೂನ್ 25ರಂದು ಬಾಹ್ಯಾಕಾಶಕ್ಕೆ ಜಿಗಿದಿದೆ. ಇನ್ನು ಜುಲೈ 14ರಂದು ಶುಭಾಂಶು ಶುಕ್ಲ ಭೂಮಿಗೆ ವಾಪಸ್ ಬರ್ತಾ ಇದ್ದಾರೆ. ಆಕ್ಸಿಯಂ 4 ಮಿಷನ್ ಭಾಗವಾಗಿ ISSಗೆ ತೆರಳಿದ್ರು. ಭಾಳ ಒಂದು ಹೆಮ್ಮೆಯ ವಿಚಾರ. ಮತ್ತು ಅಲ್ಲಿ ಬಾಹ್ಯಾಕಾಶದಲ್ಲಿ ಇದ್ದಂಥ ಸಂದರ್ಭದಲ್ಲೇ ಸಾಕಷ್ಟು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಯಾಕಂದರೆ ಬಾಹ್ಯಾಕಾಶದ ಕೌತುಕಗಳ ಬಗ್ಗೆ ಮತ್ತು ಬಾಹ್ಯಾಕಾಶ ಮತ್ತು ಭೂಮಿಗೆ ಇರುವಂತಹ ನಂಟು ಮತ್ತು ಬೇರೆ ಬೇರೆ ಅಧ್ಯಯನ ಸಂಶೋಧನೆ ಎಲ್ಲವನ್ನೂ ಕೂಡ ಒಂದು ಮಾಡಲಿಕ್ಕೆ ಶುಭಾಂಶು ಶುಕ್ಲ ಸೇರಿದಂತೆ ಒಟ್ಟು 4 ಜನ ಗಗನಕ್ಕೆ ಹಾರಿದ್ರು. ಅಲ್ಲಿಯ ಕೌತುಕಗಳ ಬಗ್ಗೆ ಮತ್ತು ಭೂಮಿಗೂ ಮತ್ತು ಆ ಒಂದು ಸ್ಪೇಸಿಗೂ ಇರುವಂತಹ ಒಂದು ಗುರುತ್ವಾಕರ್ಷಣೆಯ ಶಕ್ತಿಯ ಬಗ್ಗೆ, ಹೀಗೆ ಅನೇಕ ವಿಚಾರಗಳ ಬಗ್ಗೆ ಅಧ್ಯಯನವನ್ನು ಮಾಡಲಿಕ್ಕೆ ಅಲ್ಲಿ ಆಲ್ರೆಡಿ ಅವರೀಗ ಬಾಹ್ಯಾಕಾಶದಲ್ಲಿದ್ದಾರೆ. ಅವರೀಗ ವಾಪಸ್ ಬರುವ ದಿನಾಂಕ ಈಗ ನಿಗದಿಯಾಗಿದೆ. ಸಹಜವಾಗಿ ಭೂಮಿಗೆ ಏನೇನೆಲ್ಲ ಪ್ರಯೋಜನಗಳಾಗ್ಬೋದು ಬಾಹ್ಯಾಕಾಶದಿಂದ, ಹೀಗೆ ಅನೇಕ ಸಂಶೋಧನೆಗಳು ಈ ಹಿಂದೆ ಕೂಡ ಆಗಿದೆ. 1984ರಲ್ಲಿ ರಾಕೇಶ್ ಶರ್ಮಾ ಅವರು ಕೂಡ ಈ ಹಿಂದೆ ಕೂಡ ಹೋಗಿದ್ದರು, ಸಾಕಷ್ಟು ಅಧ್ಯಯನ ಕೂಡ ಮಾಡಿದರು. ಮತ್ತೊಂದು ಕಡೆ ಇಲ್ಲಿ ಶುಭಾಂಶು ಶುಕ್ಲ ನಮ್ಮ ಭಾರತೀಯ ಹೆಮ್ಮೆ, ಪ್ರತಿಯೊಬ್ಬ ಭಾರತೀಯರು ಕೂಡ ಖುಷಿ ಪಡುವಂತಹ ಒಂದು ಸುಸಂದರ್ಭಕ್ಕೆ ಮೊನ್ನೆ ಗಗನಕ್ಕೆ ಅವರು ಹಾರಿದಂಥ ಸಂದರ್ಭದಲ್ಲೇ ಸಾಕಷ್ಟು ಜನ ಸಾಕ್ಷಿಯಾಗಿದ್ದರು. ಅಮೇರಿಕದ ಕೆನಡಿ ಅನ್ನುವಂಥ ಒಂದು ಪ್ಲೇಸ್ನಿಂದ ಅವರು ಹೋದಂಥದ್ದು. ಅದಾದಮೇಲೆ ಅಲ್ಲಿ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಬಾಹ್ಯಾಕಾಶದಲ್ಲಿ ಎಷ್ಟು ಕಷ್ಟ ಇರುತ್ತೆ. ಯಾಕಂದರೆ ಎವ್ರಿ ಮೂಮೆಂಟು ಕೂಡ ಅವರು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ, ಅಷ್ಟೇ ತುಂಬ ಕಷ್ಟನೂ ಕೂಡ ಇರ್ತದೆ. ಸ್ಪೇಸಲ್ಲಿ ಇರಬೇಕು ಅಂದರೆ ಅಷ್ಟು ಸುಲಭ ಅಲ್ಲ ಅದು.